ನೋಡಿ, ಹಣ ಕಂಡ್ರೆ ಹೆಣನೂ ಬಾಯಿ ಬಿಡುತ್ತೆ ಅಂತ ಒಂದು ಗಾದೆ ಮಾತೆ ಇದೆಯಲ್ಲ, ಆ ಗಾದೆ ಮಾತಿಗೆ ಹೇಳು ಮಾಡಿಸ್ತಂತಿದೆ ಈ ಸ್ಟೋರಿ. ಏನು ಅಂತಂದರೆ, ಬೆಂಗಳೂರಿನಲ್ಲಿ ಆಗಿರೋದು ಇದು. ಆಸ್ತಿಯನ್ನು ಹಿಂಗಾದರೂ ಮಾಡಿ ಕಬಳಿಸ್ಬೇಕು ಅಂಥೇಳಿ ಆ ಕಿರಾತಕರು ಸಂಸಾರದಲ್ಲಿ ಹುಳಿ ಹಿಂಡ್ಬಿಡ್ತಾರೆ. ಒಂದಲ್ಲ ಎರಡಲ್ಲ 3 ಕೋಟಿ ಆಸ್ತಿ. ಆ ಸ್ಕೆಚ್ಚು ಬಹಳ ಖತರ್ನಾಕಿದೆ. ಅವ್ರು ಹಾಕಿದ ಸ್ಕೆಚ್ಗೆ ಪತಿ ಸಾವನ್ನಪ್ತಾನೆ. ಹೆಂಗಾಯ್ತು ಏನಾಯ್ತು ಡೀಟೇಲ್ಸ್ ನೋಡಿ. ನಾದಿನ ಮೇಲೆ ಕಣ್ಣಾಗ್ತಾನೆ. ಅಸಭ್ಯವಾಗಿ ವರ್ತನೆ ಮಾಡಿ, ಬೆದರಿಕೆ ಕೊಟ್ಟು, ಹಿಂಸೆ ಮಾಡಿ ಆಸ್ತಿಯನ್ನು ಕಬಳಿಸೋದು. ಇದಾಗಿರೋದು ಬೆಂಗಳೂರಲ್ಲಿ ನಯವಂಚಕರ ಖತರ್ನಾಕ್ ಕೆಲಸ ಬೆಳಕಿಗೆ ಬಂದಿದೆ. 3 ಸಂಬಂಧಿಕರ ಟಾರ್ಚರ್ನಿಂದಾಗಿ ಎಂಥ ದೊಡ್ಡ ಅವಘಡ ಆಯಿತು ಅಂತಂದರೆ, ಈಗ FIR ದಾಖಲಾಗಿದೆ. ಸ್ಟೋರಿ ಏನು? ಪತಿ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನೋ ರೀತಿಯಾಗಿ ಈ ಗ್ಯಾಂಗು ಪ್ಲ್ಯಾನ್ ರಚನೆ ಮಾಡ್ತಾರೆ. ಪತಿ ಆತ್ಮಹತ್ಯೆ ಮಾಡ್ಕೊಂಡ ಮೇಲೆ ಬೆದರಿಕೆ ಅನ್ನ ಹಾಕಿ ಆಸ್ತಿಯನ್ನು ಕಬಳಿಸ್ತಾರೆ. ಪತ್ನಿಯಿಂದ ಬರೆಸ್ಕೊಳ್ಳೋದು. ಈಗ ಪತಿ ಸಾವನ್ನಪ್ಪಿದ್ರೆ ಆಸ್ತಿ ಪತ್ನಿಗೆ ಹೋಗುತ್ತೆ. ಪತ್ನಿಯನ್ನು ಹೆಂಗಾದ್ರೂ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ನಮ್ಗೆ ಆಸ್ತಿ ಬರ್ಕೊಡ್ತಾರೆ ಅಂತ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಪತ್ನಿ ಪವಿತ್ರ ಆಗಿ ಟಾರ್ಚರ್ ಕೊಡ್ತಾರೆ, ಆಸ್ತಿ ಬರೆಸ್ಕೊಂಡ್ಬಿಡ್ತಾರೆ. 20 ವರ್ಷದ ಹಿಂದೆ ಸೋಮಶೇಖರ್ ಜೊತೆ ಪವಿತ್ರ ಮದುವೆ ಆಗಿರ್ತಾರೆ. ಲಾರಿ ಡ್ರೈವರು ಸೋಮಶೇಖರು, ಆದರೆ ಸುಳ್ಳು ಹೇಳಿ ಪವಿತ್ರ ಮದುವೆ ಆಗ್ತಾಳಂತೆ. ನಾನು ವೆಲ್ ಎಜುಕೇಟೆಡು, ಆಸ್ತಿ ಇದೆ, ಅಂತಸ್ತಿದೆ ಅಂತೇಳಿ ಪವಿತ್ರ ಜೊತೆ ವಿವಾಹವಾಗ್ತಾರೆ. ಮದುವೆ ಆದಮೇಲೆ ತುಂಬ ಚೆನ್ನಾಗೇ ಇರ್ತಾರೆ, ಸಂಸಾರದಲ್ಲೂ ಕೂಡ ಚೆನ್ನಾಗೇ ಇರುತ್ತೆ. ಆಗ ಬರ್ತಾನೆ ನೋಡಿ ಒಬ್ಬ ಕಿರಾತಕನೇ ನಾದ್ನಿಯ ಗಂಡ ನಾಗರಾಜ ಅಂತ ಆತನ ಹೆಸರು. ಈ ನಾಗರಾಜ ಪವಿತ್ರ ಮೇಲೆ ಕಣ್ಣಾಕ್ಬಿಡ್ತಾನೆ. ಅದಕ್ಕೆ ಸೋಮಶೇಖರ ಪವಿತ್ರ ಗಂಡ ಅವನಿಗೆ ಡೈಲಿ ಎಣ್ಣೆ ಕುಡಿಸೋದು. ಆಮೇಲೆ ಪವಿತ್ರ ಜೊತೆ ಅಸಭ್ಯ ವರ್ತನೆ ಮಾಡೋದು ಈ ನಾಗರಾಜ. ಇದಕ್ಕೆ ಒಪ್ಪದೇ ಇದ್ದಾಗ ಗಂಡನ ಬಳಿ ಪವಿತ್ರ ಬಗ್ಗೆ ಸುಳ್ಳು ಹೇಳ್ತಾರೆ. ನಾಗರಾಜ ಮತ್ತು ಅವನ ಜೊತೆಗೆ ಇನ್ನಿಬ್ಬರು ಸಂಬಂಧಿಕರೇ ಎಲ್ಲ ಸೇರ್ಕೊಂಡು ಹಳ್ಳ ತೋಡಿರೋದು. ನಿನ್ನ ಪತ್ನಿ ಸರಿಯಿಲ್ಲ, ನಾನಾಗಿದ್ದರೆ ಸಾಯಿಸ್ಬಿಡ್ತಿದ್ದೆ, ಹಾಗೆ ಹೀಗೆ ಅಂತೇಳಿ ಪ್ರಚೋದನೆ ಕೊಡೋದು. ನೋಡಿ, ಅರೆಸ್ಟ್ ಆದವ್ರ ಫೋಟೋ ಗಮನಿಸ್ತಾ ಇದ್ರಿ. ಸಿದ್ದರಾಜು, ತ್ರಿಮೂರ್ತಿ, ನಾಗರಾಜ 3 ಜನ ಎಲ್ಲ ಸಂಬಂಧಿಕರೇ. ನಿನ್ನ ಪತ್ನಿ ಸರಿ ಇಲ್ಲ, ನಾನಾಗಿದ್ದರೆ ಸಾಯಿಸ್ಬಿಡ್ತಿದ್ದೆ, ಹಾಗೆ ಹೀಗೆ ಅಂತೇಳಿ ಕುಡ್ದ ಟೈಮ್ನಲ್ಲಿ ಗೊತ್ತಲ್ಲ, ಕುಡ್ದಾಗ ಕೋಪ ನೆತ್ತಿಗೆ ಇರುತ್ತೆ, ಏನು ಮಾಡೋದಕ್ಕೂ ಹೇಸಲ್ಲ. ಆ ಟೈಮ್ನಲ್ಲಿ ಇಲ್ಲಾಗಿದ್ದು ಅದೇ. ಕುಡ್ಕೊಬಂದು ಪತಿ ಆತ್ಮಹತ್ಯೆ ಮಾಡ್ಕೊಂಡ್ರೆ. ಆತ್ಮಹತ್ಯೆಗೂ ಮುನ್ನ 3 ದಿನ ಗೋಕರ್ಣಗೆ ಪವಿತ್ರ ತೆರಳಿರ್ತಾಳೆ. ಈ ವೇಳೆ ಆಸ್ತಿ ಪತ್ರ, 15 ಲಕ್ಷ ಮೌಲ್ಯದ ಚಿನ್ನಾಭರಣ ಎಲ್ಲವನ್ನೂ ಕದ್ದು ಬಿಡ್ತಾರಂತೆ ಈ ಸಂಬಂಧಿಕರು. ಆರೋಪ ಕೇಳಿ ಬರ್ತಾ ಇರೋದು. ಸೋಮಶೇಖರ್ ಆತ್ಮಹತ್ಯೆ ಮಾಡ್ಕೊಂಡ ಮೇಲೆ 3 ಜನನು ಪವಿತ್ರಗೆ ಬೆದರಿಕೆ ಹಾಕ್ತಾರೆ. ಆಸ್ತಿ ಪತ್ರಕ್ಕೆ ಸೈನ್ ಮಾಡಲಿಲ್ಲ ಅಂದರೆ ನಿನಗೆ ಅನೈತಿಕ ಸಂಬಂಧ ಇದೆ ಅಂತೇಳಿ ಸುಳ್ಳು ಸುದ್ದಿ ಹಬ್ಬಿಸ್ಬಿಡ್ತೀವಿ, ಹಂಗೆ ಮಾಡಬಾರ್ದು ಅಂದರೆ ಈ ಸೈನ್ ಹಾಕು ಈಗ, ಹೀಗಂತ ಎದುರಿಸ್ತಾರೆ. ಆಬ್ವಿಯಸ್ಲಿ ಪಾಪ ಆಕೆ ಒಬ್ಬಂಟಿ ಆಗಿರ್ತಾಳೆ, ಬರ್ಕೊಳ್ಳೇಬೇಕಾಗುತ್ತೆ. ಆಮೇಲೆ ಈ ಕೇಸು ದಾಖಲಾಗುತ್ತೆ ಪೊಲೀಸರಿಗೆ. ಆರೋಪಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂಥೇಳಿ ದೂರನ್ನು ಸಲ್ಲಿಸ್ತಾರೆ ಪವಿತ್ರ. ಯಾವ್ಯಾವ ಕೇಸಡಿ? ಬೆದರಿಕೆ ಹಾಕಿದ್ದ ಕೇಸ್ನಡಿ, ಮಾನಹಾನಿ ಕೇಸಡಿ, ಆತ್ಮಹತ್ಯೆಗೆ ಪ್ರಚೋದನೆಯ ಕೇಸ್ನ ಅಡಿಯಲ್ಲಿ FIR ಕೂಡ ದಾಖಲಾಗಿದೆ. ಈ FIR ಯಾವಾಗ ದಾಖಲಾಯಿತೋ ಈ 3 ಜನ ಆರೋಪಿಗಳು ಎಸ್ಕೇಪ್ ಆಗ್ತಾರೆ. ನನ್ನ ಹಸ್ಬೆಂಡ್ ತೀರ್ಕೊಂಡು ಇವತ್ತಿಗೆ 39 ದಿವಸ ಆಯಿತು. ನನ್ನ ಹಸ್ಬೆಂಡ್ 22ನೇ ತಾರೀಕು ರಾತ್ರಿ ಆತ್ಮಹತ್ಯೆಗೆ ಶರಣಾಗಿದ್ದರು. ಅರ್ಧ ಜೀವ ಇತ್ತು. ಸೊ ನಾವು ಅಲ್ಲೇ ಹಾಸ್ಪಿಟಲ್ಗೆ ಸೇರಿಸಿದ್ವಿ. 23ನೇ ತಾರೀಕು ಬೆಳಗ್ಗೆ 10 ಕಾಲ್ಗೆ ಪ್ರಾಣ ಬಿಟ್ಟರು. ಅದಾಗಿದ್ದು 10 ನಿಮಿಷಕ್ಕೆ ನನಗೆ ಸ್ಟೇಷನಿಗೆ ಕರೆಸ್ಕೊಂಡ್ರು. ನನ್ನ ಮೈದುನ ತ್ರಿಮೂರ್ತಿ, ನಮ್ಮ ನಾದ್ನಿ ಗಂಡ ನಾಗರಾಜ್, ಅವರ ಚಿಕ್ಕಮ್ಮನ ಮಗ ಸಿದ್ದರಂಗಸ್ವಾಮಿ, ಇವರೆಲ್ಲ ಸೇರಿಕೊಂಡು ನನ್ನ ಸ್ಟೇಷನಿಗೆ ಕರೆಸ್ಕೊಂಡು ನಿಮಗೆ ಕೇಸ್ ಮಾಡಿಸ್ತೀನಿ, ನಿಮ್ಮನ್ನು ಒಳಗಡೆ ಹಾಕ್ಸ್ತೀನಿ ಅಂತ ಹೇಳಿ ನನ್ನ ಹೆಸರಿಳಿದಿದ್ದ ದಾನಪತ್ರನ ಅವ್ರ ಹೆಸರಿಗೆ ಬರೆಸ್ಕೊಂಡಿದ್ದಾರೆ ಸರ್. ನನಗೂ ನನ್ನ ಮಕ್ಕಳ ಮೇಲೆ ತುಂಬ ಮಾನವೀಯತೆಯೂ ಇಲ್ಲದೇನೆ ಅಷ್ಟು ಕ್ರೂರವಾಗಿ ನಡ್ಕೊಂಡು ನನ್ನ ಹತ್ರ ವಾಪಸ್ ತೊಗೊಂಡಿದ್ದಾರೆ. ಮನೇನ ಕರಾರು ಪತ್ರ ಮುಂಚೆ ರೆಡಿ ಮಾಡಿಕೊಂಡು ಅದೆಲ್ಲ ವಾಪಸ್ ಮಾಡಿಸ್ಕೊಂಡಿದ್ದಾರೆ. ಒಂದು ಕಡೆ ನಮ್ಮ ಅತ್ತೆ ಮಾವನೂ ಕಂಪ್ಲೇಂಟ್ ಮಾಡಿಲ್ಲ, ನಾನೂ ಕಂಪ್ಲೇಂಟ್ ಮಾಡಿಲ್ಲ. ಅಲ್ಲಿ ನಮ್ಮ ಮಾವ ಏನು ಹೇಳಿಕೆ ಕೊಟ್ಟಿದ್ದಾರೆ, ಯಾರ ಮೇಲೂ ಅನುಮಾನ ಇಲ್ಲ, ಕೌಟುಂಬಿಕ ಕಲಹದಿಂದ ನನ್ನ ಮಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ಸ್ಟೇಟ್ಮೆಂಟ್ ಕೊಟ್ಟು UDR ಮಾಡಿಸಿದ ಮೇಲೆ ನನ್ನ ನಾದ್ನಿ ಗಂಡ ನಾಗರಾಜ್ ಆಚೆ ಬಂದ ತಕ್ಷಣ ಮೀಡಿಯಾಗಳನ್ನೆಲ್ಲ ಕರೆಸಿ ನನ್ನ ಮೇಲೆ ಸುಳ್ಳು ಆರೋಪಗಳು ಮಾಡಿದ್ದಾರೆ. ಏನಕ್ಕೆ ಆರೋಪ ಮಾಡಿದ್ದಾರೆ ಅಂದರೆ, ನಾಗರಾಜ್ ಅನ್ನೋರು, ನಮ್ಮ ನಾದ್ನಿ ಗಂಡ ನಾಗರಾಜ್ ನನ್ನ ಹತ್ರ ಸುಮಾರು ಸರಿ ಅಸಭ್ಯವಾಗಿ ನಡ್ಕೋತಾ ಇದ್ರು. ನಾನು ಅವ್ರಿಗೆ ಅದಕ್ಕೆ ಕೋಆಪ್ರೇಟ್ ಮಾಡಿಲ್ಲ ಅನ್ನೋ ಉದ್ದೇಶಕ್ಕೆ, ಮತ್ತು ಅವ್ರ ಹೆಂಡತಿ ಹತ್ರನೂ ಸುಮಾರು ಸರಿ ನಾನು ಕಂಪ್ಲೇಂಟ್ ಮಾಡಿದ್ದೆ, ಈ ಥರ ನಿಮ್ಮ ಹಸ್ಬೆಂಡ್ ನನ್ನ ಹತ್ರ ಅಸಭ್ಯವಾಗಿ ನಡ್ಕೋತಾರೆ,
ನನ್ನ ಹಸ್ಬೆಂಡ್ ಹತ್ರನೂ ಹೇಳಿದ್ದೆ ಅವ್ನ ಜೊತೆ ಸೇರ್ಬೇಡ ಅಂತ. ಮತ್ತು ನನ್ನ ಹಸ್ಬೆಂಡ್ ಅವ್ರ ಹತ್ರ ಜಗಳನೂ ಮಾಡಿದ್ರು ಇದೇ ವಿಚಾರಕ್ಕೆ, ಯಾಕೆ ನಮ್ಮ ಪವಿತ್ರನ ಹತ್ರ ಅಷ್ಟು ಕೆಟ್ಟದಾಗ ನಡ್ಕೋತೀರಂತೆ, ಹೇಳಿದ್ದಾಳೆ ಹಾಗೆ ಹೀಗೆ ಅಂತ. ಇದನ್ನು ಹೇಳಿದ್ದಕ್ಕೆ ನನ್ನ ಮೇಲೆ ಹಾಗೆ ಸಾಧಿಸೋದಕ್ಕೋಸ್ಕರ ಅವತ್ತು ಮೀಡಿಯಾ ಮುಂದೆ ನನ್ನ ಮೇಲೆ ಸುಳ್ಳು ಆರೋಪಗಳೆಲ್ಲ ಮಾಡಿದ್ದಾರೆ. ಎಲ್ಲ ಟಿವಿನಲ್ಲೂ ಪ್ರಸಾರ ಮಾಡಿದ್ದಾರೆ ನನ್ನ ಮೇಲೆ ಸುಳ್ಳು ಆರೋಪ. ನಾನು ಇವತ್ತಿನವರೆಗೂ ಆ ಸಿಚುವೇಶನಿಂದ ಆಚೆ ಬರೋಕ್ಕಾಗಿಲ್ಲ. ಮತ್ತೆ ಇವರೆಲ್ಲ ಸೇರಿಕೊಂಡು ನಾನು ಏನು ಕಂಪ್ಲೇಂಟ್ ಮಾಡಿದ್ದು, ನಾನು 22ನೇ ತಾರೀಕು ಜಾನ್ವರಿ FIR ಮಾಡಿದ್ದೀನಿ ಇವ್ರು 3 ಜನಗಳ ಮೇಲೆ, ನಮ್ಮ ಮೈದುನ ತ್ರಿಮೂರ್ತಿ ಮೇಲೆ, ನಮ್ಮ ನಾದ್ನಿ ಗಂಡ ನಾಗರಾಜ್ ಮೇಲೆ, ನಮ್ಮ ಗಂಡನ ಫ್ರೆಂಡ್ ಸಿದ್ದರಂಗ ಸ್ವಾಮಿ ಮೇಲೆ, ನಾನು 3 ಜನದ ಮೇಲೆ FIR ಮಾಡಿಸಿದ್ದೀನಿ. ಆ FIR ಏನಂತ ಇದೆ, ಇವರೇ ಆತ್ಮಹತ್ಯೆ ಪ್ರಚೋದನೆ ಮಾಡಿದ್ದಾರೆ. ಅಂದರೆ ನನಗೂ ನನ್ನ ಹಸ್ಬೆಂಡ್ಗೆ ಜಗಳ ಆಗೋ ಥರ ಇವರೇ ಸೇರ್ ಮಾಡಿರೋದು. ಮನೆಯಲ್ಲಿ ರೆಕಾರ್ಡರ್ ಇಡಿಸಿದ್ದಾರೆ ಗೊತ್ತಿಲ್ಲದೆ ಇರೋ ಥರ. ಮತ್ತು ನನ್ನ ಮೊಬೈಲ್ ತೊಗೊಂಡ್ಬಂದ್ಬಿಟ್ಟು ನನ್ನ ಮೊಬೈಲ್ ಎಲ್ಲ ಯೂಸ್ ಮಾಡಿದ್ದಾರೆ ಸರ್. ಇವ್ರು 3 ಜನ ಸೇರ್ಕೊಂಡು ಅವ್ರ ಮನೆಗಳಲ್ಲಿ ಕೂತ್ಕೊಂಡು ನನ್ನ ಮೊಬೈಲ್ ಯೂಸ್ ಮಾಡಿದ್ದಾರೆ. ಈ ಥರ ಮಾಡಿಸಿ ನನ್ನ ಗಂಡಂಗೆ ಡ್ರಿಂಕ್ಸ್, ಮತ್ತು ನಾಗರಾಜ್ ಅವರು ನನ್ನ ಗಂಡಂಗೆ ತುಂಬ ಡ್ರಿಂಕ್ಸ್ ಅಡಿಕ್ಟ್ ಮಾಡಿಸ್ಬಿಟ್ಟಿದ್ರು ಸರ್. ಪ್ರತಿ ದಿವಸ ಡ್ರಿಂಕ್ಸ್ ಮಾಡಿಸಿ ಕಳಿಸಿ ನಮ್ಮ ಮನೆಯಲ್ಲಿ ಜಗಳ ಆಗೋ ಥರ ಮಾಡಿ ನನ್ನ ಮೇಲೆ ದೈಹಿಕ ಮಾನಸಿಕ ಹಿಂಸೆ ಕೊಡೋ ಥರ ಮಾಡಿದ್ದಾರೆ ಸರ್. ಮಕ್ಳಿಗೂ ನೆಮ್ಮದಿ ಕೊಡ್ತಿರ್ಲಿಲ್ಲ, ನನಗೂ ನೆಮ್ಮದಿ ಕೊಡ್ತಿರಲಿಲ್ಲ. ಅಷ್ಟು ಆ ರೇಂಜ್ಗೆ ನಮ್ಮ ಮನೆಯಲ್ಲಿ ಜಗಳ ಆಗ. ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆಂಕಟೇಶ್, 3 ಕೋಟಿ ಆಸ್ತಿ ಸೋಮಶೇಖರ್ ಬಳಿಯಿಂದ ಇದ್ದಿದ್ದು, ಅದನ್ನು ತಗೊಳಕ್ಕೆ ಅಂಥೇಳಿ ಈ 3 ಜನ ಆರೋಪಿಗಳು, ಕಿರಾತಕರು ಹೆಂಗೆ ಪ್ಲಾನ್ ಮಾಡಿದ್ರು ಅಂತ. ಶರತ್, ಡಿಸೆಂಬರ್ನಲ್ಲಿ ಒಂದು ಆತ್ಮಹತ್ಯೆ ಪ್ರಕರಣ ಕೂಡ ದಾಖಲಾಗುತ್ತೆ ಮಹಾಲಕ್ಷ್ಮಿ ಪೊಲೀಸ್ ಠಾಣೆಯಲ್ಲಿ. ಅಂದರೆ ಸೋಮಶೇಖರ್ ಎನ್ನುವಂತಹ ಲಾರಿ ಉದ್ಯಮಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಕಾರಣ ಅವರ ಪತ್ನಿ ಪವಿತ್ರ ಏನು ಬೆಂಗಳೂರು ಯೂನಿವರ್ಸಿಟಿಯಲ್ಲಿರುವಂತಹ ಒಬ್ಬ ಪ್ರತಿಷ್ಠಿತ ಹುದ್ದೆಯಲ್ಲಿರುವಂತಹ ಮೈಲಾರಪ್ಪನವರ ಜೊತೆ ಅಕ್ರಮ ಸಂಬಂಧ ಇದೆ. ಹಾಗಾಗಿ ಇದರಿಂದ ಮನನೊಂದು ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ಒಂದು ದೂರು ದಾಖಲಾಗುತ್ತೆ. ಆ ದೂರಿಗೆ ಸಂಬಂಧಪಟ್ಟಂತೆ ಕೂಡ ಆಕೆಯ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬರುತ್ತೆ. ಈಗ ಆ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಸಿಕ್ಕಿರೋದು ಅಂದ್ರೆ ಏನು, ಈ ಒಂದು ಸೋಮಶೇಖರ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆತ್ಮಹತ್ಯೆಗೆ ಈ 3 ಜನ ಏನಿದ್ದಾರೆ ಅವರ ಸಂಬಂಧಿಕರು ನಾಗರಾಜ್, ತ್ರಿಮೂರ್ತಿ ಮತ್ತು ಸಿದ್ದರಂಗಸ್ವಾಮಿ ಏನಿದ್ದಾರೆ, ಈ 3 ಜನ ಆರೋಪವನ್ನು ಮಾಡ್ತಾರೆ. ಅವರ ವಿರುದ್ಧ ಈಗ ಒಂದು ಆಸ್ತಿ ಕಬಳಿಕೆ ಆರೋಪ ಕೇಳಿ ಬರ್ತಾ ಇದೆ. ಏನಂತ ಹೇಳಿದ್ರೆ, ಈಗ ಪವಿತ್ರ ಅವರು ಈ 3 ಜನ ಸೇರಿ ನನ್ನ ಬಳಿ ಇರುವಂತಹ ಆಸ್ತಿಯನ್ನ ಕಬಳಿಕೆ ಮಾಡೋದಕ್ಕೆ ನನ್ನ ಗಂಡನಿಗೆ ನನ್ನ ವಿರುದ್ಧ ಇಲ್ಲ ಸಲ್ಲದ ಆರೋಪವನ್ನು ಮಾಡಿದ್ದಾರೆ ಅಂತ ಹೇಳಿ. ಅಂದ್ರೆ ಈ 3 ಜನ ಕೂಡ ಏನು ನಾಗರಾಜ್ ಏನಿದ್ದಾನೆ ಆತ ಏನು ಒಂದು ಪವಿತ್ರ ಮೇಲೆ ಕಣ್ಣಾಕಿದ್ದ, ಗಂಡನಿಗೆ ಕಂಠಪೂರ್ತಿಯಾಗಿ ಎಣ್ಣೆಯನ್ನು ಕುಡಿಸಿ ಅದಾದ ನಂತರ ಆಕೆಯ ಜೊತೆ ಅಸಭ್ಯವಾಗಿ ವರ್ತನೆ ಮಾಡ್ತಾ ಇದ್ದ. ಯಾವಾಗ ಆಕೆ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಲು ಆಗ ಆತ ಕೂಡ ಒಂದು ಪ್ಲಾನ್ ಅನ್ನು ಮಾಡಿ ನಿನ್ನ ಗಂಡನಿಗೆ ನಿನ್ನ ಬಳಿ ಇಲ್ಲದಂತಹ ಒಂದು ಆರೋಪಗಳನ್ನು ಮಾಡ್ತೀವಿ ಅಂತ ಹೇಳಿ ಒಂದು ಬೆದರಿಕೆಯನ್ನು ಹಾಕ್ತಾನೆ. ಅದರಂತೆ ಕೂಡ ಸೋಮಶೇಖರ್ ಮನೆಗೆ ಬಂದಂತಹ ಸಂದರ್ಭದಲ್ಲಿ ನಿನ್ನ ಪತ್ನಿಗೆ ಬೇರೆಯವರ ಜೊತೆ ಅನೈತಿಕ ಸಂಬಂಧ ಇದೆ, ಆಕೆ ನಡವಳಿಕೆ ಸರಿ ಇಲ್ಲ, ನಾನಾಗಿದ್ರೆ ಈ ರೀತಿಯಂತಹ ಒಂದು ಏನಾದ್ರು ಇನ್ಸಿಡೆಂಟ್ ನಮ್ಮನೇಲಾಗಿದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇದ್ದೆ, ನೀನು ಬದುಕಿದೀಯ ಅನ್ನ ಹೇಳುವ ರೀತಿಯಲ್ಲಿ ಆತ ಹೇಳಿದ್ದಾರೆ. ಹಾಗಾಗಿ ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಪ್ರಚೋದನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಪವಿತ್ರ ಈಗ ಒಂದು ದೂರನ್ನು ಕೊಟ್ಟಿದ್ದಾರೆ. ನನ್ನ ಪತಿ ತೀರಿ ಹೋದ ನಂತರ ಮನೆಗೆ ಬಂದು ಏನು ಒಂದು ಆಸ್ತಿ ಪತ್ರಗಳಿತ್ತು, ಮತ್ತೆ ಆಕೆ ಬಳಿ ಇದ್ದಂತಹ ಹಣ ಏನಿತ್ತು ಎಲ್ಲವನ್ನು ನಮಗೆ ಕೊಡಬೇಕು, ಇಲ್ಲಾಂದ್ರೆ ನಿನ್ನ ಒಂದು ಅನೈತಿಕ ಸಂಬಂಧ ಏನಿತ್ತು ಆ ರೀತಿಯಾಗಿ ಹಬ್ಬಿಸ್ತೀವಿ ಅಂತ ಹೇಳಿ ಆಕೆ ಬೆದರಿಕೆಯನ್ನ ಹಾಕಿ ಆಕೆಯ ಬಳಿ ಇದ್ದಂತಹ ಹಣಕ್ಕೆ ಮತ್ತು ಆಸ್ತಿ ಪತ್ರಗಳಿಗೆ ಬೆದರಿಕೆ ಒಡ್ಡಿದ್ದಾರೆ ಅಂತ ಹೇಳಿ ಈಗ ಆಕೆ ಒಂದು ಆರೋಪವನ್ನು ಮಾಡಿ 3 ಜನರ ವಿರುದ್ಧ ಒಂದು ದೂರನ್ನು ಕೊಟ್ಟಿದ್ದಾರೆ. ದೂರನ್ನ ದಾಖಲಿಸಿಕೊಂಡಿರ್ತಾನೆ ಈ 3 ಜನ ಕೂಡ ಎಸ್ಕೇಪ್ ಆಗಿದ್ದಾರೆ. ಅಂದ್ರೆ ಸೋಮಶೇಖರ್ ಆತ್ಮಹತ್ಯೆಗೂ ಮುನ್ನವೇ 3 ದಿನ ಗೋಕರ್ಣಗೆ ಹೋಗಿ ಬಂದಿದ್ರು. ಆ ಸಂದರ್ಭದಲ್ಲಿ ಮನೆಗೆ ವಾಪಸ್ ಬಂದಂತ ಸಂದರ್ಭದಲ್ಲಿ ಈತ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಅಂತ ಹೇಳಿ ಈ ಒಂದು ಪ್ರಕರಣ ಕೂಡ ದಾಖಲಾಗಿತ್ತು. ಸದ್ಯಕ್ಕೆ ಈ ಪ್ರಕರಣದಲ್ಲಿ ಸಾಕಷ್ಟು ಗೊಂದಲಗಳಿದ್ದು, ಸೊ ಪೊಲೀಸರ ತನಿಖೆಯಿಂದ ಸತ್ಯಾಸತ್ಯತೆ ತಿಳಿದು ಬರಬೇಕು. ಯಾಕಂದ್ರೆ ಆರೋಪ ಬಂದಂತ ಸಂದರ್ಭದಲ್ಲಿ ಪವಿತ್ರ ಅವರ ನಡವಳಿಕೆ ಸರಿ ಇಲ್ಲ, ಆಕೆ ಅನೈತಿಕ ಸಂಬಂಧ ಹೊಂದಿದ್ಲು ಅಂತ ಹೇಳಿ ಒಂದಷ್ಟು ಆಡಿಯೋಗಳು ಬಂದಿತ್ತು. ಮೈಲಾರಪ್ಪ ಅವರ ಜೊತೆ ಹೋಗಿ ಮಾತುಕತೆ ಮಾಡುವಂತ CCTVಗಳು ಕೂಡ ಬಂದಿತ್ತು. ಆದ್ರೆ ಈಗ ಸದ್ಯಕ್ಕೆ ಈ ಆಸ್ತಿ ಕಬಳಿಕೆ ವಿಚಾರ ಯಾಕೆ ಬರ್ತಾ ಇದೆ ಏನು ಅನ್ನೋದು ಕೂಡ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕಾಗಿರುವಂತದ್ದು. ಶರತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.